ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ಜಾನಕಿ. ನಾನು ತುಂಬ ದಿವಸದಿಂದ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು. ಅದು ಇವತ್ತು ನೆರವೇರ್ತಿದೆ. ನೋಡೋಣ ಬನ್ನಿ ಯಾವ ಥರ ಶೂಟ್ ಮಾಡಿದ್ದೀನಿ ನಾನು ಇವತ್ತಿನ ವ್ಲಾಗ್ನ ಅಂತ. ನೋಡಿದ್ರಲ್ಲ, ನಾನು ಇವತ್ತೇ ಶೂಟ್ ಮಾಡಬೇಕು, ಇವತ್ತಿಂದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ನೋಡಿದ್ರೆ ಇವತ್ತು ಗಿಳಿಗಳು ತುಂಬ ಅಂದರೆ ತುಂಬ ಸೌಂಡ್ ಮಾಡ್ತಿದೆ. ನನಗಂತೂ ತುಂಬಾ ಖುಷಿ. ಇದು ಕೂಡ ಒಂಥರ ಪಾಸಿಟಿವ್ ಸೈನ್ ನನಗೆ ಯೂನಿವರ್ಸ್ ಕಡೆಯಿಂದ ಅಂತ. ಹಂಗಾಗಿ ಇದನ್ನು ಸ್ವಲ್ಪ ಜಾಸ್ತಿನೇ ವಿಡಿಯೋ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾವಾಗಲೂ ಒಂದೋ ಎರಡೋ ಗಿಳಿ ಇರ್ತಿತ್ತು, ಆದರೆ ನೋಡಿ ಇವತ್ತಿಷ್ಟೊಂದಿದೆ. ಮತ್ತು ನಾನು ಬೆಳಗ್ಗೆ ಎದ್ದು ಕಸ ಗುಡಿಸ್ತಿದ್ರೆ ನನ್ನ ಮಗಳು ಬಂದು ರಂಗೋಲಿ ಹಾಕ್ತಿದ್ಲು. ನಾನಿಲ್ಲಿ ಅಡುಗೆಗೆ ಅಂತ ಅಲಸಂದಿ ಕಾಳು ಮತ್ತು ತರಕಾರಿ ಹಾಕಿ ಹುಳಿ ಸಾರು ಮಾಡ್ಕೊತಿದ್ದೀನಿ. ಚಳಿಗಾಲ ಇರೋದ್ರಿಂದ ಬೆಳಗ್ಗೆ ಬೇಗ ಎಚ್ಚರಿಕೆ ಎಚ್ಚರ ಆದ್ರೂ ಹಾಸಿಗೆಯಿಂದ ಎದ್ದೇಳೋಕ್ಕೆ ಮನಸ್ಸೇ ಬರಲ್ಲ. ಮತ್ತು ಇಲ್ಲಿ ನೋಡಿ, ನಮ್ಮ ಅಡುಗೆ ಮನೆಗೆ ಡೈರೆಕ್ಟು ಸನ್ಲೈಟ್ ಬೀಳುತ್ತೆ. ನಾನು ಅಡುಗೆ ಮನೆಯಿಂದನೂ ಇನ್ನೂ ನೀಟಾಗಿ, ಅಂದರೆ ಅವುಗಳ ಹತ್ರ ಹೋದರೆ ಸ್ವಲ್ಪ ಭಯ ಪಡ್ತವೆ ಅಂತ ದೂರದಿಂದನೇ ಅವಳು ವೀಡಿಯೋ ಮಾಡೋಣ ಅಂತ ನೋಡಿದೆ. ಬಟ್ ಅಷ್ಟೊಂದು ಕ್ಲಾರಿಟಿಯಾಗಿ ಬರಲಿಲ್ಲ ನನಗಾದರೆ ಅವು. ಮತ್ತು ನನ್ನ ಮಗಳಿಗೆ ಹೇಳಿದ್ದೆ ನಾನು, ಅಲ್ಲಿ ಹುರ್ಗಡ್ಲೆ ತೊಗೊಂಡೋಗಿ ಗಿಳಿಗಳಿಗೆ ಸ್ವಲ್ಪ ಹಾಕು ಅಂತ. ಅವಳು ನೋಡಿ ಹೋಗಿ ಹಾಕ್ಬಿಟ್ಟು ಬರ್ತಿದ್ದಾಳೆ. ಮತ್ತು ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಅಂಗಡಿಗೆ ಬಂದೆ. ಮತ್ತು ನಮ್ಮ ಮನೇಲಿ ನೋಡಿ, ಚಳಿಗಾಲದಲ್ಲೂ ಮಜ್ಜಿಗೆ ಇರಲೇಬೇಕು. ಬಟ್ ನನಗೆ ಅದೇನದು ಒಗ್ಗರಣೆ ಹಾಕೋದು, ಎಣ್ಣೆ ಹಾಕಿ ಒಗ್ಗರಣೆ ಹಾಕೋದು ಅದೆಲ್ಲ ಇಷ್ಟ ಆಗೋಲ್ಲ. ಬರೀ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅಷ್ಟು ಹಾಕಿದ್ರೆ ಸಾಕು. ಬಟ್ ನಮ್ಮ ಮನೆಯವ್ರಿಗೆ ಹಂಗಲ್ಲ. ನಾನು ಹೇಳ್ತೀನಿ ಹಾಲಲ್ಲೇ ಜಿಡ್ಡಿರುತ್ತಲ್ವ, ಅದ್ರ ಜೊತೆಗೆ ಇದು ಅಡಿಷ್ನಲ್ಲಾಗಿ ಯಾಕೆ ಅಂತಂದರೆ ಅವ್ರು ಕೇಳಲ್ಲ. ಅವ್ರಿಗೆ ಕಂಪಲ್ಸರಿ ಒಗ್ಗರಣೆ ಇರಲೇಬೇಕು. ಹಾಗಾಗಿ ಅವ್ರಿಗೂ ಮಜ್ಜಿಗೆ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ನಾನು ಅಂಗಡಿ ಕಡೆ ಬಂದಿದ್ದೆ. ಮತ್ತು ಇವತ್ತು ನನ್ನ ಸ್ಟೂಡೆಂಟ್ಸ್ಗೆ, ಅಂದರೆ ನಮ್ಮ ಅಂಗಡಿಗೆ ಟೈಲರಿಂಗ್ ಸ್ಟೂಡೆಂಟ್ಸ್ ಬರ್ತಾರೆ, ಅವ್ರಿಗೆ ಸೀರೆಗೆ ಫಾಲ್ ಹಾಕೋದು ಯಾವ ರೀತಿ ಅಂತ ಹೇಳಿಕೊಟ್ಟೆ. ಹಾಗೆ ಮೀಶೋದಲ್ಲಿ ಒಂದು ಸೀರೆ ಬುಕ್ ಮಾಡಿದ್ದೆ. ಸೀರೆ ಎಂಬ್ರಾಯ್ಡ್ರಿ ವರ್ಕು ಎಲ್ಲ ಚೆನ್ನಾಗಿದೆ, ಆದರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಅಂತ ಅನ್ನಿಸ್ತು. ಅಂದರೆ ಸ್ಯಾಟಿನ್ ಲೈನಿಂಗು, ಕಾಟನ್ ಲೈನಿಂಗು ಎರಡೂ ಹಾಕಿದ್ರೇ ಸ್ವಲ್ಪ ನಾವೇನಾದರೂ ಅದರಲ್ಲಿ ಡ್ರೆಸ್ ಆಗಲಿ ಫ್ರಾಕ್ ಆಗಲಿ ಹೊಲಿದ್ರೆ ಸ್ವಲ್ಪ ನೀಟಾಗಿ ಕಾಣುತ್ತೆ. ಇಲ್ಲಾಂದರೆ ತುಂಬಾ ಟ್ರಾನ್ಸ್ಪರೆಂಟ್ ಅಂತ ಅನ್ನಿಸ್ತು ನನಗಾದರೆ. ನೋಡೋಣ, ಇದು ಆ್ಯಕ್ಚುಲಿ ಡ್ರೆಸ್ ಹೊಲಿಬೇಕು, ಮಾಮನ್ ಡಾಟರ್ ಥರ ಸೆಟ್ ಹೊಲ್ಕೋಬೇಕು ಅಂತಲೇ ತರಿಸಿದ್ದು. ನೋಡಿ, ಇದು ಬಂದಿರೋದು ಬ್ಲೌಸ್ ಪೀಸ್ ಇದಕ್ಕೆ. ಬಟ್ ಇದು ಅಷ್ಟೊಂದು ಕ್ವಾಲಿಟಿ ಇಲ್ಲ. ಬಟ್ ಸ್ಯಾರಿ ಪಾಲಿಸ್ಟರ್ ಸ್ಯಾರಿ ಇದೆ, ಎಂಬ್ರಾಯ್ಡರಿ ವರ್ಕ್ ಇದೆ. ಅದೇನು ಕಾಣ್ತಿದೆಯಲ್ಲ ಹಾರ್ಟ್ಸು, ಅದೆಲ್ಲ ಎಂಬ್ರಾಯ್ಡ್ರಿ ವರ್ಕು. ಅಂದರೆ ಲೇಯರ್ ಬೈ ಲೇಯರ್ ಇಟ್ಕೊಂಡ್ರೆ ಇಷ್ಟು ವೈಟಾಗಿ ಕಾಣುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ